ಧ್ವನಿ ನ್ಯೂಸ್ಗೆ ಸ್ವಾಗತ. ಜಮೀನು ಮುಸ್ಲಿಮರ ಹೆಸರಿಗೆ ಮಾಡಿದ್ರೆ ಅಧಿಕಾರಿಯನ್ನ ನೇಣಿಗೇರಿಸುತ್ತೇನೆ ಎಂದು ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರನ್ನ ವಜಾಗೊಳಿಸಿ ಎಸ್ಡಿಪಿಐ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಗರದ ಬಸವೇಶ್ವರ ವೃತ್ತದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆ ಉದ್ದೇಶಿಸಿ ಎಸ್ಡಿಪಿಐ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಆಗಿರುವಂತಹ ಕಾಸಿಂ ಗೊಳಸಂಗಿ ಅವರು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಎಂಎಲ್ಎ ಆದ ರಮೇಶ್ ಬಂಡಿ ಸಿದ್ದೇಗೌಡರನ್ನ ಎಂಎಲ್ಎ ಸ್ಥಾನದಿಂದ ವಜಾಗೊಳಿಸಿ ಅಂತ ಆಗ್ರಹಿಸಿದ್ದಾರೆ. ಹಲೋ ಮಿಸ್ಟರ್ ಸಿದ್ದೇಗೌಡ, ನೀನು ನಿಮ್ಮ ಆಸ್ತಿಯನ್ನು ನಮಗೆ ಕೊಡ್ತಾ ಇಲ್ಲ. ಅದು ಸರ್ಕಾರದ ಆಸ್ತಿ ಇದೆ, ಅದು ನಮಗೆ ದೊರಕಬೇಕಾದ್ರೆ ದೊರಕತ್ತೆ. ಕಾಂಗ್ರೆಸ್ನ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಆದ ರಾಹುಲ್ ಗಾಂಧಿಯವರು ಒಂದು ಕಾಂಗ್ರೆಸ್ಸಿನ ಸಭೆಯಲ್ಲಿ ಹೀಗೆ ಹೇಳ್ತಾರೆ: ನಮ್ಮ ಕಾಂಗ್ರೆಸ್ ಪಕ್ಷವು ತೊಂದರೆ ಈಡಾಗುತ್ತಿರುವುದು ಆರ್ಎಸ್ಎಸ್ ಮತ್ತು ಬಿಜೆಪಿ ಮೆಂಟಾಲಿಟಿ ಇರುವಂತಹ ಜನರಿಂದ ಆಗ್ತಾ ಇದೆ ಎಂದು ಬಹಿರಂಗವಾಗಿ ಒಪ್ಪಿಕೊಂಡಿದ್ದಾರೆ. ಆದರೆ ಅವರದೇ ಸರ್ಕಾರದ ಕರ್ನಾಟಕದಲ್ಲಿ ರಮೇಶ್ ಬಂಡಿ ಸಿದ್ದೇಗೌಡ ಅವರು ಉದಾಹರಣೆಯಾಗಿ ಹೊರಹೊಮ್ಮಿದ್ದಾರೆ. ಇದು ಅವರಿಗೆ ಗೊತ್ತಿರಬೇಕು ಎಂದಿದ್ದಾರೆ. ಸಿದ್ದರಾಮಯ್ಯ ಅವರೇ ಇಂತಹ ಕೆಟ್ಟ ಮನಸ್ಥಿತಿ ಹೊಂದಿರುವ ಸಿದ್ದೇಗೌಡನನ್ನ ಶಾಸಕ ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ರು. ಸಿದ್ದೇಗೌಡನಿಗೆ ಒಂದು ಪ್ರಶ್ನೆ: ನನ್ನದು ಏನಪ್ಪಾ, ನೀನು 7 ಕೋಟಿ ಜನರ ಮುಂದೆ ಪ್ರಮಾಣ ವಚನ ಮಾಡಿದ್ದು ಜಾತಿ ಭೇದ ಇಲ್ಲದೆ ಸರ್ಕಾರ ಕೆಲಸ ಮಾಡ್ತೀನಿ ಅಂತ, ಎಲ್ಲಿದೆ ನಿನ್ನ ಪ್ರಮಾಣ ವಚನ ಎಂದು ಕೇಳಿದ್ರು. ಮತ್ತು ನಿಮಗೆ ಕಾನೂನುಬದ್ಧವಾಗಿ ಭೂಮಿ ಕೊಡಲು ಕಷ್ಟವಾದ್ರೆ ಹೇಳಿ, ಇದು ಎಲ್ಲರಿಗೂ ಸೇರಿತು. ಸರ್ಕಾರದ ನಿಯಮಾವಳಿ, ಅದು ಸರ್ಕಾರವನ್ನೇ ಅರ್ಜಿ ಕರೆದಿದ್ದು. ಫಾರ್ಮ್ 50, 53, 57ರಲ್ಲಿ ಅದಕ್ಕೆ ಜಾತಿ ಭೇದವಿಲ್ಲ, ಮೊದಲು ನೀವು ತಿಳಿದುಕೊಳ್ಳಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಸ್ಡಿಪಿಐ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಯಾದ ಸದ್ದಾ ಮುಲ್ಲಾ, ಮೈಬೂಬ್ ಹಡಗಲಿ, ಮೋಹಿನ್ ಕಲಾದಗಿ, ಅಲ್ತಾಫ್ ಮದರಿ, ಸಾದಿಕಾ ಕಾಂಟ್ರಾಕ್ಟರ್, ಅಬ್ದುಲ್ ರಜಾಕ ಕಟ್ನಹಳ್ಳಿ, ಪಕ್ಷದ ನಾಯಕರು, ಹಿತೈಷಿಗಳು ಉಪಸ್ಥಿತರಿದ್ದರು. ಸಿದ್ದೇಗೌಡನಿಗೆ ವಜಾಗೊಳಿಸಿ, ಸಿದ್ದೇಗೌಡನಿಗೆ ವಜಾಗೊಳಿಸಿ, 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 ಸಿದ್ದೇಗೌಡನಿಗೆ ವಜಾಗೊಳಿಸಿ, ಸಿದ್ದೇಗೌಡನಿಗೆ ವಜಾಗೊಳಿಸಿ. ಮುಸ್ಲಿಂ ವಿರೋಧ ಕಾಂಗ್ರೆಸ್ ಶಾಸನಿಗೆ, ಮುಸ್ಲಿಂ ವಿರೋಧ ಕಾಂಗ್ರೆಸ್ ಶಾಸನಿಗೆ, ಮುಸ್ಲಿಂ ವಿರೋಧ ಕಾಂಗ್ರೆಸ್ ಶಾಸನಿಗೆ, ಮುಸ್ಲಿಂ ವಿರೋಧ ಕಾಂಗ್ರೆಸ್ ಶಾಸನಿಗೆ ಧಿಕ್ಕಾರ, 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 ಧಿಕ್ಕಾರ. ಏನು ಶ್ರೀರಂಗಪಟ್ಟಣದ ರಮೇಶ್ ಬಂಡಿ ಸಿದ್ದೇಗೌಡ ಮುಸ್ಲಿಂ ಜಮೀನು ವಿರುದ್ಧವಾಗಿ ಮಾತನಾಡುವ ಸಲುವಾಗಿ ಇವತ್ತಿನ ದಿವಸ ನಗರದ ಬಸವೇಶ್ವರ ಸರ್ಕಲ್ ವೃತ್ತದಲ್ಲಿ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪ್ರೊಟೆಸ್ಟ್ಗೆ ಆಗಮಿಸಿದ ತಾಲೂಕಿನ ಎಲ್ಲ ಸದಸ್ಯರು ಹಾಗೂ ಎಲ್ಲ ನಾಯಕರು ಹಾಗೂ ಪಕ್ಷದ ಹಿತೈಷಿಗಳು ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಇವತ್ತು ಏನು ಶ್ರೀರಂಗಪಟ್ಟಣ ಎಂಎಲ್ಎ ಆದ ಬಂಡಿ ಸಿದ್ದೇಗೌಡ ಮುಸ್ಲಿಮರ ಜಮೀನು ಒಂದು ವೇಳೆ ಅವರಿಗೆ ಪಟ್ಟಿದ್ದೇ ಆಗಿದ್ದರೆ ಅವರನ್ನು ನಾನು ಶಿಕ್ಷೆಗೆ ಭಯಪಡಿಸ್ತೇನೆ ಅಂತ ಹೇಳಿ ಏನು ಧಮಕಿಯನ್ನು ಮಾಡಿದ್ದಾರೆ. ಅವರಿಗೆ ಈ ಮೂಲಕ ಒಂದು ಮಾತನ್ನು ಹೇಳಿ ನಾನು ಇಷ್ಟಪಡುತ್ತೇನೆ ಈ ಸಂದರ್ಭದಲ್ಲಿ. ಹಲೋ ಮಿಸ್ಟರ್ ಸಿದ್ದೇಗೌಡ, ಇದು ಏನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ಇದು ನಮಗೆ ಸರ್ಕಾರ ಕೊಟ್ಟಿರುವಂಥ ಆಸ್ತಿಯಾಗಿದೆ. ನೀನು ಹೇಳಿದ ತಕ್ಷಣವೇ ಏನು ಅಧಿಕಾರಿಗಳು ನಮಗೆ ಏನದು ನಮಗೆ ಇದು ಕೊಡಲ್ಲ, ಆಸ್ತಿಯನ್ನು ಕೊಡಲ್ಲ. ಅದು ನಮಗೆ ನಮಗೆ ಆ ಸರ್ಕಾರದಿಂದ ಬಂದಿರುವಂಥ ಆಸ್ತಿಯಾಗಿದೆ. ಅದು ಏನು ನಿಮ್ಮ ಅಪ್ಪನ ಆಸ್ತಿ ಅಲ್ಲ, ನಿಮ್ಮ ಮನೆಯಿಂದ ನನಗದೇನು ಏನು ಆಸ್ತಿಯನ್ನು ಕೊಡ್ತಿಲ್ಲ. ನಿಮಗೆ ಈ ಮಾತಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಕ್ಷೇತ್ರದಿಂದ ಏನು ಇವತ್ತು ಪ್ರೊಟೆಸ್ಟ್ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಒಂದು ವೇಳೆ ನಾವು ಅಕಾಲಕ್ಕೆ ಇರದೆ ಆದರೆ ನಿನ್ನ ಪಕ್ಷದಿಂದ ನಿನ್ನನ್ನು ಉಚ್ಚಾಟನೆ ಮಾಡಲು ಕೆಲವೇ ಕ್ಷಣಗಳು ಬೇಕಾಗುತ್ತದೆ, ತಿಳಿದುಕೋ. ಅದೇ ರೀತಿಯಾಗಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲು ನಾನು ಬಯಸುತ್ತೇನೆ. ಏನು ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರೇ, ನೀವೊಂದು ತುಂಬ ಸಭೆಯಲ್ಲಿ ಒಂದು ಮಾತನ್ನು ಹೇಳ್ತೀರಿ. ಏನಂತೇಳಿ, ಏನು ನಮ್ಮ ಪಕ್ಷದಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತೊಂದರೆ ಆಗ್ತಿದೆ. ಅದು ಏನೆಂದರೆ, ನಮ್ಮ ಪಕ್ಷದಲ್ಲಿ
RSS ಮತ್ತು BJP ಮೆಂಟಾಲಿಟಿ ಇರುವಂಥ ಜನಗಳು ಇರುವ ಕಾರಣಕ್ಕಾಗಿ ನಮ್ಮ ಪಕ್ಷವು ಬೆಳವಣಿಗೆಯಲ್ಲಿ ಬಹಳ ತೊಂದರೆ ಆಗ್ತದೆ ಅಂತೇಳಿ ತುಂಬ ಸಭೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸಭೆಯಲ್ಲಿ ನೀವು ಈ ಮಾತನ್ನು ಹೇಳಿದ್ದೀರಿ. ಹಲೋ ನರೇಂದ್ರ, ಹಲೋ ನಿಮ್ಮ ಈ ಏನು ನೀವು ಒಂದು ಮಾತನ್ನು ಹೇಳಿದ್ದೀರಾ, ಅದೇ ಒಂದು ಮಾತು ತಕ್ಕಂತೆ ನಿಮ್ಮ ಪಕ್ಷದಲ್ಲಿ ಒಬ್ಬ ಶ್ರೀರಂಗಪಟ್ಟಣದ MLA ಆದ ಸಿದ್ದೇಗೌಡ ಅವರು ಈ ಒಂದು ಚಟುವಟಿಕೆಗಳನ್ನು ಮಾಡಿದ್ದಾರೆ. ನಮಗೆ ಈ ಒಂದು ಮಾತನ್ನು ಎಚ್ಚರಿಕೆಯಲ್ಲಿ ನಾವು ಏನು ಮಾಡಬೇಕಂದ್ರೆ, ಇಂತಹ ಒಂದು ವ್ಯಕ್ತಿಗಳನ್ನು ಇಟ್ಕೊಂಡು ನಿಮ್ಮ ಪಕ್ಷವನ್ನು ಬೆಳವಣಿಗೆ ಆಗಬೇಕಂದ್ರೆ ಬಹಳ ತೊಂದರೆಗಳಾಗ್ತವೆ. ಅದಕ್ಕೆ ಇಂಥ ಸಂಘಿ ಗುಂಡಗಳನ್ನು ತಾವು ಏನು ತಮ್ಮ ಪಕ್ಷದಿಂದ ಉಚ್ಚಾಟನೆಗೊಳಿಸಬೇಕು. ಮತ್ತು ಅದೇ ರೀತಿಯಾಗಿ ಏನು ನಿಮ್ಮ MLA ಸ್ಥಾನದಲ್ಲಿ ಇದ್ದಾನೆ ಅವನಿಗೆ ಏನು ಪಕ್ಷ ಆ MLA ಸ್ಥಾನದಿಂದ ಕೂಡಲೇ ತಾವು ಏನು ಮಾಡಬೇಕು, ಅವನನ್ನು ವಜಾಗೊಳಿಸಬೇಕು. ಈ ಸಂದರ್ಭದಲ್ಲಿ ನಾನು ಆಗ್ರಹಿಸುತ್ತೇನೆ. ಅದೇ ರೀತಿಯಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಕೂಡ ಒಂದು ಈ ಮೂಲಕ, ಈ ವೇದಿಕೆಯ ಮೂಲಕ, ಈ ಪ್ರೊಟೆಸ್ಟ್ ಮೂಲಕ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ಸಿದ್ದರಾಮಯ್ಯನವರೇ, ಇಂಥ ಕೆಟ್ಟ ಮನಸ್ಥಿತಿ ಹೊಂದಿರುವ ಸಿದ್ದೇಗೌಡರನ್ನು ಕೂಡಲೇ ನಿಮ್ಮ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಅದೇ ರೀತಿಯಾಗಿ MLA ಸ್ಥಾನದಿಂದ ಕೂಡ ತಾವು ಉಚ್ಚಾಟನೆ ಮಾಡಬೇಕು. ಇಲ್ಲವಾದರೆ ಬರುವಂಥ ದಿನಮಾನಗಳಲ್ಲಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತಕ್ಕ ಪಾಠ ಕಲಿಸುತ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದು ಮಾತನ್ನು ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಸಿದ್ದೇಗೌಡರು 7 ಕೋಟಿ ಜನರ ಮುಂದೆ ಒಂದು ಪ್ರಮಾಣ ವಚನ ಮಾಡ್ತಾರೆ. ಏನಂತೇಳಿ, ನಾನು ಜಾತಿ ಭೇದವಿಲ್ಲದೆ ನನ್ನ MLA ಸ್ಥಾನದಲ್ಲಿ ಇರುವಂಥ ಒಂದು ಶಾಸಕನಿಗೆ ಕೊಟ್ಟಿರುವಂಥ ಒಂದು ಕೆಲಸವನ್ನು ನಾನು ಸರಿಯಾಗಿ ಮಾಡ್ತೇನೆ ಅಂತೇಳಿ ಒಂದು ಪ್ರಮಾಣ ವಚನ ಮಾಡಿದ್ದಾರೆ. ಹಲೋ ಮಿಸ್ಟರ್ ಸಿದ್ದೇಗೌಡನವರು, ಏನು ತಾವು ಪ್ರಮಾಣ ವಚನ ಮಾಡಿದ ಒಂದು ಇದೇನಾ ನಿಮ್ಮ ಪ್ರಮಾಣ ವಚನ? 7 ಕೋಟಿ ಜನರ ಮುಂದೆ ನೀವು ಪ್ರಮಾಣ ವಚನ ಮಾಡಿದ್ದೀರಿ. ಎಲ್ಲಿದೆ ನಿಮ್ಮ ಪ್ರಮಾಣ ವಚನ? ಇದೇ ನೀವು ಪ್ರಮಾಣ ವಚನ ಮಾಡ್ತಾ ಇದ್ದೀರಾ? ನೀವು ನಿಮ್ಮ ಮನಸ್ಥಿತಿಯಲ್ಲಿ ಸಂಘ ಗುಂಡಿಗಳಂತಹ ಮನಸ್ಥಿತಿಯನ್ನು ತೆಗೆದುಕೊಂಡು ಇಲ್ಲಿ ಬಂದರೆ ನಡೆಯೋದಿಲ್ಲ. ಈಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಎಚ್ಚೆತ್ತುಕೊಂಡಿದೆ. ನಮಗೆ ಈ ಮೂಲಕ ನಾನು ಈ ಮೂಲಕ ಒಂದು ವೇದಿಕೆ ಮೂಲಕ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನಿಮಗೆ ಕಾನೂನುಬದ್ಧವಾಗಿ ಭೂಮಿ ಕೊಡಲು ಕಷ್ಟವಾದರೆ ಹೇಳಿ, ಅದು ಎಲ್ಲರಿಗೆ ಸೇರಿದ್ದು. ಸರ್ಕಾರದ ನಿಯಮಾವಳಿ ಸರ್ಕಾರ ರಚಿಸಿದ್ದು 50 ಫಾರ್ಮ್ 50, 53, 57ರಲ್ಲಿ ಅದು ಎಲ್ಲ ಜಾತಿ ಭೇದವಿಲ್ಲದೆ ಎಲ್ಲ ಜನಾಂಗದವರಿಗೆ ಕೊಡಬೇಕಂತೇಳಿ ಇದೆ. ಅದು ಏನು ನಿಮ್ಮ ಅಪ್ಪನ ಆಸ್ತಿಯಿಂದ ನಮಗೇನು ನೀವು ಬರ್ತಾ ಇಲ್ಲ. ನಮಗೆ ಸರ್ಕಾರನೇ ಅದು ಏನು ಮಾಡಿದೆ, ಸರ್ಕಾರನೇ ಕೊಟ್ಟಿದೆ, ಫಾರ್ಮ್ ಕಲ್ಲಿದೆ 50, 53, 57. ಆ ಕಾರಣಕ್ಕಾಗಿ ಜಾತಿ ಭೇದವಿಲ್ಲದೆ ಎಲ್ಲ ಜನಾಂಗರಿಗೆ ಸರಿಯಾದ ಏನು ಫಾರ್ಮ್ ಕೊಡೋದು ನೀವು ನಿಮ್ಮ ಮನೆಯಿಂದ ನಮಗೆ ಆಸ್ತಿಯಿಂದ ಕೊಡ್ತಾ ಇಲ್ಲ. ಈ ಮೂಲಕ ನಾನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ವತಿಯಿಂದ ಮಾನ್ಯ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ನ ರಾಷ್ಟ್ರೀಯ ಉಪಾಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧೀಜಿಯವರೇ, ಏನು ನಿಮ್ಮ ಪಕ್ಷದಲ್ಲಿ ಇಂಥ ಕೆಟ್ಟ ನೀಚ ಬುದ್ಧಿ ಅಂತ ಇರುವಂಥ ಮನುಷ್ಯರನ್ನು ತಾವು MLA ಸ್ಥಾನದಿಂದ ಕೂಡಲೇ ವಜಾಗೊಳಿಸಬೇಕಂತೇಳಿ ಈ ವೇದಿಕೆ ಮೂಲಕ ನಾನು ಆಗ್ರಹಿಸುತ್ತೇನೆ. जिंदाबाद जिंदाबाद एसडीपीआई जिंदाबाद 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 एसडीपीआई जिंदाबाद 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 एसडीपीआई जिंदाबाद वजाಗೊಳಿಸಿ ವಜಾಗೊಳಿಸಿ वजाಗೊಳಿಸಿ ವಜಾಗೊಳಿಸಿ ವಜಾಗೊಳಿಸಿ वजाಗೊಳಿಸಿ वजाಗೊಳಿಸಿ ಸಿದ್ದೇಗೌಡರನ್ನು ವಜಾಗೊಳಿಸಿ ಸಿದ್ದೇಗೌಡರನ್ನು ವಜಾಗೊಳಿಸಿ ಸಿದ್ದೇಗೌಡರನ್ನು ವಜಾಗೊಳಿಸಿ ಸಿದ್ದೇಗೌಡರನ್ನು